ಇಲ್ಲೇ ಇದ್ದಾಳಲ್ಲೇ. ಹ್ಞೂ, ಮುಂದೆ ಆಂಟಿ ಯಾರೋ ಇದ್ದಾರೆ. ಅಡ್ರೆಸ್ ಏನೋ ಕೇಳ್ತಿರ್ಬೇಕು. ದೇವಸ್ಥಾನಕ್ಕೆ ಬಂದು ದೇವ್ರ ಅಡ್ರೆಸ್ ಕೇಳ್ತಾರಾ? ಇಲ್ಲಾಂದ್ರೆ ಯಾರಾದ್ರೂ ಅವ್ರಿಗೆ ಗೊತ್ತಿರೋರು ಇರ್ತಾರೆ. ನಾವ್ ಯಾರ ಮನೆ ಸೇರ್ಬೇಕು, ಯಾರ ಮನೆ ಬೆಳಗ್ಬೇಕು ಅಂತ ಮೊದ್ಲೇ ನಿರ್ಧಾರ ಆಗಿರುತ್ತೆ. ಗುರಿ ಅದೇ ಇರುತ್ತಮ್ಮ. ಸೇರೋ ದಾರಿನಲ್ಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ಎಲ್ಲ ಸರಿಸ್ಕೊಂಡ್ ಹೋಗ್ಬೇಕು. ಮದ್ವೆ ಅನ್ನೋದು ಇಬ್ರು ನಡುವಿನ ಸಂಬಂಧ ಮಾತ್ರ ಅಲ್ಲ. ಒಂದು ಮದುವೆ ಹಿಂದೆ ನೂರಾರು ಕಾರಣಗಳಿರುತ್ತೆ. ದೇವ್ರು ಪ್ರತಿಯೊಂದು ಹೆಜ್ಜೆಗೂ ಒಂದು ಉದ್ದೇಶ ಕೊಟ್ಟಿರ್ತಾನೆ. ಆ ಉದ್ದೇಶನ ನಂಬಿ ಅರ್ಥ ಮಾಡ್ಕೊಂಡು ಗೌರವಿಸೋದು ಮುಖ್ಯ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ ಹೋಗುತ್ತೆ. ಆದ್ರೆ ಬದುಕಲ್ಲಿ ಕಷ್ಟ ಇದೆ ಅಂತ ಅರ್ಥ ಅಲ್ಲ. ಅದೆಲ್ಲ ಮೀರಿ ಏನೋ ಮುಖ್ಯವಾದದಿದೆ ಅಂತ ಅರ್ಥ. ದೇವ್ರು ಕೊಟ್ಟಿರೋ ಹೂವನ್ನ ಕಾಪಾಡು, ಗೌರವಿಸು. ಇನ್ನಷ್ಟು ಕೊಡ್ತಾನೆ. ತುಂಬ ತಲೆ ಕೆಡ್ಸ್ಕೋಬೇಡ. ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ನಿನಗ್ ತಿಳಿಬೇಕಾಗಿರೋದು, ಅರ್ಥ ಆಗ್ಬೇಕಾಗಿರೋದು ತುಂಬಾ ಇದೆ. ಯಾರೇ ಅವರು? ನಿಮ್ ಸೋದ್ರತ್ತೇನೇನೆ? ಮತ್ತೆ ನಿಂಗೆ ಗೊತ್ತಿರೋರಾ? ಇಲ್ಲ, ನನಗವ್ರು ಯಾರು ಅಂತಾನೆ ಗೊತ್ತಿಲ್ಲ. ಯಾರು ಅಂತಾನೆ ಗೊತ್ತಿಲ್ವಾ? ಮತ್ ಇಷ್ಟೊತ್ತು ಅವ್ರ ಹತ್ರ ಏನೇ ಮಾತಾಡ್ತಿದ್ದೆ? ಅವ್ರು ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊತಾ ಇದ್ದೆ. ಏನ್ ಹೇಳಿದ್ರು? ದೇವಿ ಇದ್ದಾಳೆ, ನಂಬಿಕೆ ಕಳ್ಕೋಬಾರ್ದು ಅಂತ. ಸಂಜೀವ್ ಅವರೇ, ಒಂದು ನಿಮಿಷ ಹೇಳಿ. ಸ್ಟೇಷನ್ನಲ್ಲಿ ಏನಾಯ್ತು ಅಂತ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ವಾ? ಹ್ಞೂ, ಆದರೆ ಅಲ್ಲಾಗಿದ್ದೆಲ್ಲ ಹೇಳಬೇಕಾ? ಅವ್ರ ಸಮಾಧಾನಕ್ಕೆ ಎಷ್ಟು ಹೇಳಬೇಕೋ ಅಷ್ಟು ಹೇಳೋಣ ಅಲ್ವಾ? ಇನ್ನೊಂದು ವಿಷಯ ಸಂಜೀವ್ ಅವರೇ, ಹೇಳಿ. ನಾವು ಆದಷ್ಟು ಬೇಗ ಒಬ್ರು ಲಾಯರ್ನ ಮೀಟ್ ಮಾಡಬೇಕು. ಏನಾಯ್ತು ಸಂಜೀವ್ ಅವರೇ? ಏನಿಲ್ಲ, ಧೂಳು. ನಿಮಗೆ ಯಾರಾದರೂ ಗೊತ್ತಾ ಅಥವಾ ನಾನೇ ಯಾರನ್ನಾರು ವಿಚಾರಿಸ್ಲಾ? ಗೊತ್ತಿರೋರು ಇದ್ದಾರೆ ಸಂಜೀವ್ ಅವರೇ, ಬಟ್ ಈ ಟೈಮಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು ಸೇಫೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ಮನೇಲಿ ಹೇಳೋ ಚಾನ್ಸಸ್ ಇರುತ್ತೆ ಅಲ್ವಾ? ಸರಿ, ನಾನೇ ವಿಚಾರಿಸ್ತೀನಿ. ನೋಡೋಣ ಯಾವ್ದು ಬೆಸ್ಟು ಅಂತ ಥಿಂಕ್ ಮಾಡೋಣ. ಲಾಯರ್ ಇನ್ನೇನಾದರೂ ಡಾಕ್ಯುಮೆಂಟ್ಸ್, ರೂಲ್ಸು ಆ ಥರದ್ದೇನಾದರೂ ಕೇಳ್ತಾರಾ? ನನಗೂ ಗೊತ್ತಿಲ್ಲ ಸಂಜೀವ್ ಅವರೇ. ಮೋಸ್ಟ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಮುಂದೇನು ಮಾಡಬೇಕು ಅಂತ ಅವರೇ ಹೇಳ್ತಾರೇನೋ. ಸರಿ, ಆದಷ್ಟು ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಒಂಚೂರು ಅನುಮಾನ ಬಂದರೂ ತುಂಬ ಸಮಸ್ಯೆ ಆಗೋಗ್ಬಿಡುತ್ತೆ. ಪಾವನಿ, ಮಾವನ ರೂಮಲ್ಲಿ ಮೆಡಿಕಲ್ ಫೈಲ್ ಇದೆ, ತೊಗೊಂಡು ಬಾ. ಸರಿ, ಅಲ್ಲಿ ಡ್ರಾಲ್ ಇರುತ್ತೆ ನೋಡಮ್ಮ. ಅಮ್ಮ, ತಾತ ಹೇಗಿದಾರಂತೆ? ಡಾಕ್ಟರ್ ಏನಂದ್ರು? ಕ್ರಿಟಿಕಲ್ ಅಂತಿದ್ದಾರೆ. ಹೌದಾ? ಅಜ್ಜಿಗೆ ವಿಷಯ ಗೊತ್ತಾ? ಗೊತ್ತು ಕಣೆ, ಅದಕ್ಕೆ ಅಲ್ವಾ ಲಕ್ಷ್ಮಿನ ಕರ್ಕೊಂಡು ಬಾ ಅಂತ ಗಲಾಟೆ ಮಾಡ್ತಾ ಇರೋದು. ಲಕ್ಷ್ಮೀನಾ? ಅವಳೇನು ಮಾಡಿದ್ಲು ಈಗ? ಅಕ್ಕ, ವಿಮಲಾ, ಇರಲಿ ಬಿಡೆ, ಎಲ್ಲ ನಮ್ಮನೆ ಮಕ್ಕಳು ತಾನೆ. ಇವ್ರ ಹತ್ರ ಏನು ವಿಷಯ ಮುಚ್ಚಿಡೋದು? ಏನಾಯ್ತಮ್ಮ? ಮಾವ ಏನೋ ಲಕ್ಷ್ಮಿ ಲಕ್ಷ್ಮಿ ಅಂತ ಕನ್ವರಿಸ್ತಾ ಇದ್ರಂತೆ. ಅದಕ್ಕೆ ಲಕ್ಷ್ಮಿನ ಕರ್ಕೊಂಡು ಬಾ ಅಂತ ಅತ್ತೆ ಆದಿ ಹತ್ರ ಗಲಾಟೆ ಮಾಡಿದ್ರಂತೆ. ಲಕ್ಷ್ಮೀನಾ? ಅವಳೆಲ್ಲಿದ್ದಾಳೆ ಕರ್ಕೊಂಬರಕ್ಕೆ? ಗೊತ್ತಿಲ್ಲ, ಆದರೆ ಲಕ್ಷ್ಮಿ ಬರಲೇಬೇಕು ಅಂತ ಆದಿಗೆ ಹೇಳಿದಾರಂತೆ. ಪಾವನಿ, ಹೋಗ ಫೈಲ್ನ ತೊಗೊಂಡು ಬಾ.
ಆದಿ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಈ ಲಕ್ಷ್ಮಿ. ಆದರೆ ಈಗ ನೋಡಿದ್ರೆ ಆ ಲಕ್ಷ್ಮಿನ ವಾಪಸ್ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ, ಅದು ಆದಿನೇ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರಲ್ಲೇ. ಏನೇ ಇದೆಲ್ಲ? ಹಾಸ್ಪಿಟಲ್ನಲ್ಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಕೈಯಲ್ಲೇ ಏನೂ ಮಾಡೋಕ್ಕಾಗ್ದಿರೋದು ಇವಳು ಏನು ಮಾಡಿಬಿಡ್ತಾಳೆ? ಪಾಪ ಕಣೆ ಆದಿ, ಒಳ್ಳೆ ಹಿಂಸೆ ಅವನಿಗೆ. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತ ಬಕ್ಕರ್ಸ್ಕೊತಾಳೇನು. ನೀನು ಹೀಗೆ ಸೈಲೆಂಟಾಗಿ ಕೂತ್ಕೊಂಡಿದ್ರೆ ಗವಾಕ್ಷಿಲ್ ಅಷ್ಟೇ ಅಲ್ಲ, ಮೇನ್ ರೋಡ್ವರೆಗೂ ಒಕ್ಕರ್ಸ್ಕೊಂಡು ನಮ್ಮ ಮನೆ ಒಳಗೂ ಬರ್ತಾಳೆ. ಅಂದರೆ ಲಕ್ಷ್ಮಿನ ಕರ್ಕೊಂಡು ಬಾ ಅಂತ ಅತ್ತೆ ಏನೋ ಆದಿಗೆ ಹೇಳಿದ್ರು. ಅವ್ನು ಪಾಪದ ಹುಡುಗ ಕಣೆ, ಯಾರು ಏನೇ ಹೇಳಿದ್ರು ಚಾಚು ತಪ್ಪದೆ ಆ ಕೆಲಸನ ಮಾಡ್ತಾನೆ. ಆದರೆ ನೀನು ಸುಮ್ಮನೆ ಇದೆಯಲ್ಲೇ, ತಲೆ ಕೆಡಿಸ್ಕೊಂಡು ಆ ಕೆಲಸನ ತಡಿಬೇಕಲ್ವಾ? ನಾನು ಹೇಗಕ್ಕ ತಡೆಯೋದಕ್ಕಾಗತ್ತೆ? ಅತ್ತೆ ಹತ್ರ ಹೋಗಿ ಆದಿಗೇನು ಹೇಳಬೇಡಿ ಅಂತ ಹೇಳೋಕ್ಕಾಗತ್ತಾ ನಾನು? ನಿನಗೊಂದು ಅರ್ಥ ಆಗಲ್ಲ ವಿಮಲ. ಅತ್ತೆಗೆ ಹೇಳೋಕ್ಕಾಗ್ದಿದ್ರೇನು, ಆದಿಗೆ ಹೇಳ್ಬೋದು ತಾನೆ. ಅವನಿಗೆ ಹೇಳು ಅಂತ ಹೇಳ್ತಿರೋದು ನಾನು. ಈಗ ಆದಿನ ಎಲ್ಲಿ ಅಂತ ಹುಡ್ಕೋದು? ಅಪ್ಪ ದಡ್ಡಿ ಕಣೆ ನೀನು. ಹೋಗ್ತಾ ಇರೋ ಫ್ಲೈಟ್ನೇ ನಿಲ್ಲಿಸ್ತಾರಂತೆ, ನೀನು ಕಾರಲ್ಲಿ ಹೋಗ್ತಿರೋ ಮಗನ್ ತಡಿಯೋಕ್ಕಾಗಲ್ವಾ? ಆದಿಗೀಗಲೇ ಫೋನ್ ಮಾಡ್ತೀನಿ. ಹೋಗು, ಮೊದಲು ಫೋನ್ ಮಾಡು. ಹಲೋ ಹಲೋ ಆದಿ. ಹೇಳಮ್ಮ. ಆದಿ ಎಲ್ಲಿದೆಯೋ? ಹೋಗ್ತಿದ್ದೀನಿ ಅಮ್ಮ. ಯಾಕೆ, ಏನಾಯ್ತು? ತಾತ ಆರಾಮಾಗಿದ್ದಾರೆ ತಾನೆ? ಅವ್ರು ಆರಾಮಾಗೇ ಇದ್ದಾರೆ ಕಣೋ. ಮತ್ತೆ ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆದಿ, ನೀನು ಲಕ್ಷ್ಮಿನ ಮನೆಗೆ ಕರ್ಕೊಂಬರೋದಕ್ಕೆ ಯಾಕೋ ಒಪ್ಕೊಂಡೆ? ಆಗಲ್ಲ ಅಂತ ಹೇಳಬೇಕಾಗಿತ್ತು. ಶೋಭಿತಾ, ಇವಾಗಿದೆ ನೋಡು ಮಜಾ. ಆದಿ ಲಕ್ಷ್ಮಿನ ಕರ್ಕೊಂಡು ಬರ್ತೀನಿ ಅಂತ ಅತ್ತೆಗೆ ಮಾತು ಕೊಟ್ಬಿಟ್ಟಿದ್ದಾನೆ ಕಣೆ. ಈಗ ಆದಿ ತಾಯಿಗೆ ತಕ್ಕ ಮಗನ ಅಥವಾ ಅಜ್ಜಿಗೆ ತಕ್ಕ ಮೊಮ್ಮಗನ ಅಂತ ಗೊತ್ತಾಗತ್ತೆ. ನನ್ನ ತಂಗಿ ಆದಿ ಕಾಲ್ ಮಾಡಿ ಕ್ಲಾಸ್ ತಗೊಳ್ತಾ ಇರೋದನ್ನು ನೋಡಿದ್ರೆ ಖಂಡಿತವಾಗ್ಲು ಆದಿ ಇವಳು ಮಾತೇ ಕೇಳ್ತಾನೆ ಅಂತ ಅನ್ನಿಸ್ತಾ ಇದೆ. ಚಾನ್ಸೇ ಇಲ್ಲ. ಅವನಿಗೀಗ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಾಗಿದೆ. ಹೇಗೂ ಆದಿ ಲಕ್ಷ್ಮಿನ ಮಿಸ್ ಮಾಡ್ಕೊಳ್ತಿದ್ದ. ಈಗ ಅಜ್ಜಿನೇ ಹೋಗಿ ಲಕ್ಷ್ಮಿನ ಮನೆ ಕರ್ಕೊಂಬ ಅಂತ ಹೇಳಿದ್ದಾರೆ ಅಂದಮೇಲೆ ಆದಿ ಅಜ್ಜಿ ಮಾತನ್ನೇ ಕೇಳೋದು. ನೋಡ್ತಾ ಇರು. ಆದಿ, ಹೇಳೋದು ಕೇಳಿಸ್ತಿದ್ಯೇನೋ? ಯಾಕೆ ಅವಳನ್ನ ಕರ್ಕೊಂಬರೋದಕ್ಕೆ ಹೋಗ್ತಿದ್ಯಾ? ಆಗಲ್ಲ ಅಂತ ಹೇಳಬೇಕಾಗಿತ್ತು ತಾನೇ. ಅಮ್ಮ, ಅಜ್ಜಿ ಇರೋ ಪರಿಸ್ಥಿತಿ ನೀನು ಗೊತ್ತು ತಾನೆ. ಅವ್ರ ಹತ್ರ ಏನು ಮಾತಾಡೋಕ್ಕಾಗುತ್ತಮ್ಮ? ಆದಿ ನೋಡು, ಆಗಿದ್ದಾಯ್ತು. ನೀನು ಅವಳನ್ನ ಮನೆಗೆ ಕರ್ಕೊಂಬರ್ಬೇಡ.